ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ ಏನನ್ನು ಡಿಸ್ಕಸ್ ಮಾಡಿದ್ದೇವೆ ನೆನಪಿದೆಯಾ? ವಾಟ್ ಈಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವ ವಿಷಯವನ್ನು ಹಿಂದಿನ IR ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಒಂದು ದೇಶ ಇದೆ, ಆ ದೇಶ ಒಬ್ಬಂಟಿಯಾಗಿ ಇಡೀ ಜಗತ್ತಿನಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಆಧುನಿಕತೆಯ ಈ ಒಂದು ಹೊಸತನದಲ್ಲಿ ನಾವು ಒಂದು ಐಲ್ಯಾಂಡ್ ತರಹ, ದ್ವೀಪದ ತರಹ ಬದುಕಲಿಕ್ಕೆ ಆಗೋದಿಲ್ಲ. ಬೇರೆ ದೇಶಗಳ ಜೊತೆ ಇಂಟರ್ಯಾಕ್ಟ್ ಮಾಡಬೇಕಾಗತ್ತೆ. ಆ ಇಂಟರ್ಯಾಕ್ಷನ್ ಮುಂದೆ ಕಾನ್ಫ್ಲಿಕ್ಟ್ಗೆ ಕಾರಣ ಆಗಬಹುದು, ಅಥವಾ ಕೋಆಪರೇಷನ್, ಸೌಹಾರ್ದ, ಸಹಕಾರವನ್ನು ಮುಂದುವರಿಸ್ಕೊಂಡು ಹೋಗಬಹುದು, ಅಥವಾ ಕಾಂಪಿಟೇಷನ್ಗೂ ಸಹ ಕಾರಣ ಆಗಬಹುದು. ಇದು ಬೇಸಿಕ್ ಆದಂಥ ತತ್ವ ಹಿಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರೋದು. ಇವತ್ತು ಬಹಳ ಇಂಪಾರ್ಟೆಂಟ್ ವಿಷಯ. ಅಂದರೆ ಎಷ್ಟೋ ಜನರಿಗೆ ಇದೆಲ್ಲ ಏನು ಕಾಮನ್ ಅಂತ ಅನಿಸುತ್ತೆ, ಆದರೆ ಆ್ಯಕ್ಚುಲಿ ನಿಜವಾಗಲೂ ಇದರ ಅರ್ಥ ತಿಳಿದಿರೋದಿಲ್ಲ. ಯಾವ ವಿಷಯ ಅಂತಂದರೆ ಸ್ಟೇಟ್, ನೇಷನ್, ಕಂಟ್ರಿ ಆ್ಯಂಡ್ ಗೌರ್ಮೆಂಟ್. ನೋಡಲಿಕ್ಕೆ ಓಹೋ ಇದೆಲ್ಲ ನಮ್ಗೆ ಗೊತ್ತಿರೋದೆ, ಈ ಶಬ್ದಗಳೆಲ್ಲ ನಾವು ಕೇಳಿರೋದೆ ಅಂತ ಅನಿಸುತ್ತೆ. ಆದರೆ ಆ್ಯಕ್ಚುಲಿ ಆ ಶಬ್ದಗಳ ನಡುವೆ ಇರುವಂಥ ಡಿಫ್ರೆನ್ಸ್ ಏನು ಅಲ್ವಾ? ಅದನ್ನು ತಿಳ್ಕೊಳ್ಬೇಕು ನಾವು. ಮುಖ್ಯವಾದ 4 ಕೀ ಕಾನ್ಸೆಪ್ಟ್ ಇದು: ಸ್ಟೇಟ್, ನೇಷನ್, ಕಂಟ್ರಿ ಆ್ಯಂಡ್ ಗೌರ್ಮೆಂಟ್. ಮೊದಲನೇದು ಸ್ಟೇಟ್. ಸ್ಟೇಟ್ ಅಂದ ತಕ್ಷಣ ನಮಗೆಲ್ಲ ಕರ್ನಾಟಕ ರಾಜ್ಯ ಅಂಥ ಭಾವನೆ ಸಹ ಇದೆ ಅಲ್ವಾ? ಸ್ಟೇಟ್ ಅಂದ ತಕ್ಷಣ ನೀವು ಪೋಸ್ಟಲ್ ಅಡ್ರೆಸ್ ಬರಿಬೇಕಾದ್ರೆ ಸ್ಟೇಟ್ ಅಂದ ತಕ್ಷಣ ಅಲ್ಲಿ ಕರ್ನಾಟಕ ಅಂತ ಬರೆದು ರೂಢಿ. ಇನ್ನು ಕೆಲವರು ಸೈನ್ಸ್ ಅವರು ಸ್ಟೇಟ್ ಅಂದರೆ ಏನಂತ ಹೇಳ್ತಾರೆ? ಸಾಲಿಡ್, ಲಿಕ್ವಿಡ್, ಗ್ಯಾಸ್, ವಸ್ತುಗಳ ಬೇರೆ ಬೇರೆ ರೂಪ, ಘನ, ದ್ರವ, ಅನಿಲ, ಅದು ಸಹ ಸ್ಟೇಟೇ. ಆದರೆ ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಸ್ಟೇಟ್ ಅಂದರೆ ಬೇರೆ. ಒಂದು ಚಿಕ್ಕ ಜೋಕ್ ನೆನಪಾಗ್ತಾ ಇದೆ. ಒಂದು ಸಾರಿ ಒಬ್ಬ ಸ್ಟೂಡೆಂಟಿಗೆ ಎಕ್ಸಾಮ್ನಲ್ಲಿ ಕ್ವಶನ್ ಬಂದಿತ್ತಂತೆ. ಅಂದರೆ ಕ್ವಶನ್ ಏನು ಅಂತಂದರೆ, ಇನ್ ವಿಚ್ ಸ್ಟೇಟ್ ರಿವರ್ ಗಂಗಾ ಫ್ಲೋಸ್ ಅಂತ. ಗಂಗಾ ನದಿ ಯಾವ ಸ್ಟೇಟಲ್ಲಿ ಹರಿಯುತ್ತೆ ಅಂತ ಕ್ವಶನ್. ಅದಕ್ಕೆ ಆ ವಿದ್ಯಾರ್ಥಿ ಯಾವ ಸ್ಟೇಟು ಅಂತ ಅವನಿಗೇನು ನೆನಪಾಗ್ತಾ ಇಲ್ಲ. ಆಮೇಲೆ ಏನು ಬರ್ದ ಅಂತಂದರೆ, ಗಂಗಾ ರಿವರ್ ಫ್ಲೋಸ್ ಇನ್ ಲಿಕ್ವಿಡ್ ಸ್ಟೇಟ್ ಅಂತ ಬರ್ದಂತೆ. ಅವ್ರು ಕೇಳಿದ್ದು ಯಾವ ರಾಜ್ಯ ಅಂತ, ಇವನು ಬರ್ದಿರೋದು ಯಾವ ರೂಪದಲ್ಲಿ, ದ್ರವ ರೂಪದಲ್ಲಿ ಹರಿಯುತ್ತೆ ಅಂತ. ಹಾಗಾಗಿ ಈ ರೀತಿ ಕನ್ಫ್ಯೂಷನ್ಗಳು ಇರಬಾರ್ದು. ಮೊದಲು ನಮಗೆ ಕಾಂಟೆಕ್ಸ್ಟ್ ಅರ್ಥ ಆಗಬೇಕು. ಕಾಂಟೆಕ್ಸ್ಟ್ ಅಂತಂದರೆ, ಈಗ IR ನೋಡ್ತಾ ಇದ್ದೇವೆ. IRನಲ್ಲಿ ಸ್ಟೇಟ್ ಅಂದರೆ ಏನು ಅಲ್ವಾ? ಸೈನ್ಸಲ್ಲಿ ಸ್ಟೇಟ್ ಅಂದರೆ ಏನು? ಕೇಳ್ತಾ ಇರೋ ಪ್ರಶ್ನೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರೋದು ಅನ್ನೋದು ಮೊದಲು ತಿಳ್ಕೊಳ್ಬೇಕು ನಾವು. ಸೊ IRನಲ್ಲಿ ಮೊದಲು ಸರಿಯಾಗಿ ತಿಳ್ಕೊಳ್ಳಿ. A state is a political organization that has supreme authority over a defined territory and its people. ಒಂದು ಪೊಲಿಟಿಕಲ್ ಆರ್ಗನೈಸೇಷನ್, ರಾಜಕೀಯ ಸಂಸ್ಥೆ ಅಥವಾ ಒಂದು ಘಟಕ ಅಂತ ನಾವು ಹೇಳಬಹುದು ಬೇರೆ ಬೇರೆ ಶಬ್ದಗಳನ್ನು. ಆದರೆ ಒಂದು ಆರ್ಗನೈಸೇಷನ್ ಇದೆ, ಯಾವ ರೂಪದ್ದು? ಪೊಲಿಟಿಕಲ್ ಆಗಿರೋದು. ಆದರೆ ಆ ಆರ್ಗನೈಸೇಷನ್ಗೆ ಒಂದು ಅಥಾರಿಟಿ ಇದೆ, ಸುಪ್ರೀಂ ಅಥಾರಿಟಿ ಇದೆ. ಯಾವುದ್ರ ಮೇಲೆ? ಒಂದು ಡಿಫೈನ್ಡ್ ಟೆರಿಟರಿ, ಒಂದು ಭೂಪ್ರದೇಶದ ಮೇಲೆ, ನಿರ್ದಿಷ್ಟ ಭೂಪ್ರದೇಶದ ಮೇಲೆ ಅಥಾರಿಟಿ ಇದೆ. ಮತ್ತು ಅಲ್ಲಿನ ಜನರು ಸಹ ಆ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ನಿನ ಆಳ್ವಿಕೆಗೆ ಒಳಪಡ್ತಾರೆ. ಕೀ ಫೀಚರ್ಸ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಸ್ಟೇಟ್ ಅಂತ ಒಂದು ದೇಶವನ್ನು ನಾವು ಕರಿಬೇಕು ಅಂತಂದರೆ ಅದಕ್ಕೆ ಒಂದು ಡಿಫೈನ್ಡ್ ಟೆರಿಟರಿ ಇರಬೇಕು, ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶ, ಗಡಿ ಭಾಗಗಳು ಇರಬೇಕು. ಮತ್ತು ಅಲ್ಲಿ ವಾಸಿಸುವ ಜನ, ಪರ್ಮನೆಂಟ್ ಪಾಪ್ಯುಲೇಷನ್ ಇರಬೇಕು. ಮತ್ತು ಅದಕ್ಕೆ ಅದರದೇ ಆದ ಸರ್ಕಾರ, ಗೌರ್ಮೆಂಟ್ ಇರಬೇಕಾಗತ್ತೆ. ಮತ್ತು ಸಾವರನಿಟಿ ಅಂದರೆ ಸುಪ್ರೀಂ ಅಥಾರಿಟಿ ವಿತಿನ್ ಟೆರಿಟರಿ. ಆ ಭೂಪ್ರದೇಶದಲ್ಲಿ ಆ ಪೊಲಿಟಿಕಲ್ ಆರ್ಗನೈಸೇಷನ್ ಮಾತ್ರ ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತೆ. ಹೊರಗಡೆಯ ಯಾವುದೋ ಒಂದು ದೇಶ ಬಂದು ಅಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಆಗಬಾರ್ದು. ಸಾವರನಿಟಿ ಇರಬೇಕು. ಅದರ ಜೊತೆ ಕೆಪಾಸಿಟಿ ಟು ಎಂಟರ್ ಇನ್ ಟು ರಿಲೇಷನ್ ವಿತ್ ಅದರ್ ಸ್ಟೇಟ್ಸ್. ಬರೀ ಆ ದೇಶಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ, ಬೇರೆ ದೇಶಗಳ ಜೊತೆಗೂ ಸಹ ಒಳ್ಳೆಯ ಸಂಬಂಧಗಳನ್ನು ನಿರ್ವಹಿಸಲಿಕ್ಕೆ ಅದರ ಹತ್ರ ಸಾಧ್ಯ ಆಗಬೇಕು, ಆ ಕೆಪಾಸಿಟಿ ಇರಬೇಕು. ಹಾಗಾಗಿ ಅ ಸ್ಟೇಟ್ ಈಸ್ ಅ ಪೊಲಿಟಿಕಲ್ ಎಂಟಿಟಿ ವಿತ್ ದ ಪವರ್ ಟು ಗವರ್ನ್. ಆಡಳಿತ ನಿರ್ವಹಣೆಯ ಶಕ್ತಿಯನ್ನು ಹೊಂದಿರುವಂತಹ ಒಂದು ಪೊಲಿಟಿಕಲ್ ಎಂಟಿಟಿಗೆ ಸ್ಟೇಟ್ ಅಂತ ಕರೀತೇವೆ. ಓಕೆನಾ? ಹಾಗಾದರೆ ನೇಷನ್ ಅಂದರೆ ಏನು ನೋಡಿ. ನೇಷನ್ ಇಸ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಶೇರ್ ಅ ಕಾಮನ್ ಐಡೆಂಟಿಟಿ. ಇಟ್ಸ್ ಬೇಸ್ಡ್ ಆನ್ ಫೀಲಿಂಗ್ಸ್ ಆಫ್ ಯೂನಿಟಿ.
ನೇಷನ್ ಅನ್ನುವಂಥ ಒಂದು ಫೀಲಿಂಗ್ ಬರೋದು ಯಾವಾಗ ಜಾಸ್ತಿ? ಈಗ ನಮ್ಮ ದೇಶದ ಕ್ರಿಕೆಟ್, ಹಾಕಿ, ಚೆಸ್ ಪ್ಲೇಯರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದು ಬಂದಾಗ ನಮಗೆಲ್ಲ ನಮ್ಮ ಬಿಲಾಂಗಿಂಗ್ನೆಸ್, ನಮ್ಮ ದೇಶಕ್ಕೆ ಸೇರಿದವರು ಅಥವಾ ನಮ್ಮ ದೇಶ ಗೆಲ್ತು ಅನ್ನುವಂಥ ಒಂದು ಫೀಲಿಂಗ್ ಬರ್ತದಲ್ವಾ. ನಮ್ಮ ದೇಶ ವರ್ಲ್ಡ್ ಕಪ್ ಗೆದ್ದಿದೆ, ಯಾವುದೇ ಕ್ರೀಡೆಯಲ್ಲಿ ಆಗಿರಬಹುದು, ಆವಾಗ ನಮಗೆ ಬರೋದು ನೇಷನ್ ಫೀಲಿಂಗ್. ಅಂದರೆ ಇಲ್ಲಿ ನಾವೇನು ಗುರುತಿಸ್ತಾ ಇದ್ದೇವೆ ಅಂದರೆ ನಮ್ಮ ಐಡೆಂಟಿಟಿ. ಆ ಐಡೆಂಟಿಟಿಯ ಮೂಲಕ ಅಂದರೆ ನಾವೆಲ್ಲ ಇಂಡಿಯನ್ಸ್, ನಾವೆಲ್ಲ ಭಾರತೀಯರು. ಭಾರತ ಜಾಗತಿಕ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿದರೆ ಅದು ನಮಗೆಲ್ಲರಿಗೂ ಸೇರಬೇಕಾಗಿದ್ದು, ನಾವು ಸಂಭ್ರಮಿಸಬೇಕಾಗಿದ್ದು ಅಂತ ನಾವು ಏನು ಸೆಲೆಬ್ರೇಟ್ ಮಾಡ್ತೇವೋ ಅದು ನೇಷನ್ ಕಾನ್ಸೆಪ್ಟ್. ಅಂದರೆ ನೇಷನ್ ಇಸ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಶೇರ್ ಕಾಮನ್ ಐಡೆಂಟಿಟಿ ಬೇಸ್ಡ್ ಆನ್ ಫೀಲಿಂಗ್ಸ್ ಆಫ್ ಯುನಿಟಿ. ಈ ಎಲಿಮೆಂಟ್ಸ್ ಬೇಕಾದರೆ ನೋಡಿ, ಕಾಮನ್ ಎಥಿಸಿಟಿ ಇರುತ್ತೆ, ಲ್ಯಾಂಗ್ವೇಜ್, ಕಲ್ಚರ್. ಕೇಳಿಸ್ತಾ ಇದೆಯಾ? ಒಂದು ನಿಮಿಷ. ಎಸ್, ಕಾಮನ್ ಎಥ್ನಿಸಿಟಿ, ಲ್ಯಾಂಗ್ವೇಜ್, ಕಲ್ಚರ್, ರಿಲಿಜನ್ ಆರ್ ಹಿಸ್ಟ್ರಿ. ಅಂದರೆ ಇದೆಲ್ಲ ಏನು ನಮ್ಮನ್ನು ಒಗ್ಗೂಡಿಸುವ ಅಂಶಗಳು. ಕಾನ್ಸೆಪ್ಟ್ ವಿಚ್ ಮೇಕ್ಸ್ ಅಸ್ ಯುನೈಟ್. ಎಲ್ಲ ಸೇರಿ ಇದು ನಮ್ಮ ದೇಶ ಅಂತ ಕರಿತೀವಲ್ವಾ, ಅದು ಇಂತಹ ಎಲಿಮೆಂಟ್ಸ್ಗಳು. ಶೇರ್ಡ್ ಐಡೆಂಟಿಟಿ ಆ್ಯಂಡ್ ಸೆನ್ಸ್ ಆಫ್ ಬಿಲಾಂಗಿಂಗ್. ನಾವೆಲ್ಲ ಈ ದೇಶಕ್ಕೆ ಸೇರಿದವರು ಅನ್ನುವಂಥ ಒಂದು ಭಾವನೆ ಇದೆ, ಮತ್ತು ಇಮೋಷ್ನಲ್ ಬಾಂಡ್ ಇದೆ. ನೋಡಿ, ನ್ಯಾಷನಲ್ ಫ್ಲ್ಯಾಗ್, ನ್ಯಾಷನಲ್ ಆ್ಯಂಥಮ್, ಈ ಥರ ನೋಡಿದಾಗ ನಮಗೇನನ್ಸುತ್ತೆ, ಓಹೋ ನಮ್ಮ ದೇಶದ ಧ್ವಜ, ನಮ್ಮ ರಾಷ್ಟ್ರಗೀತೆ ಅಲ್ವಾ, ಅದನ್ನು ನೋಡಿದಾಗ ಒಂದು ಫೀಲಿಂಗ್ ಬರ್ತದಲ್ವ ನಮಗೆ. ಫೀಲಿಂಗ್ ಬರೋದಕ್ಕೆ ಕಾನ್ಸೆಪ್ಟ್ ಯಾವುದು? ನೇಷನ್ ಅನ್ನುವಂಥ ಕಾನ್ಸೆಪ್ಟ್. ಅಂದರೆ ನಮಗೆ ಒಂದು ಸೆನ್ಸ್ ಆಫ್ ಯುನಿಟಿ, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಉಂಟು ಮಾಡುತ್ತೆ ಅದು. ನೇಷನ್ ಈಸ್ ಅ ಕಮ್ಯುನಿಟಿ ಯುನೈಟೆಡ್ ಬೈ ಐಡೆಂಟಿಟಿ. ಐಡೆಂಟಿಟಿಯ ಮೂಲಕ ನಾವು ಯುನೈಟ್ ಆಗಿರ್ತೇವೆ. ಇನ್ನು ಕಂಟ್ರಿ ಅಂದರೆ ಏನು ಹಾಗಾದರೆ? ಸೊ ಕಂಟ್ರಿ ಈಸ್ ಅ ಕಾಮನ್ಲಿ ಯೂಸ್ಡ್ ಟರ್ಮ್ ಫಾರ್ ಅ ಸ್ಟೇಟ್. ಸ್ಟೇಟ್ ಅಂದರೆ ಏನು ಅಂತ ನೆನಪಿದೆಯಾ? ಸ್ಟೇಟಿಗೆ ಏನಿರಬೇಕು? ಡಿಫೈನ್ ಟೆರಿಟರಿ ಇರಬೇಕು, ಪಾಪ್ಯುಲೇಷನ್ನು, ಗೌರ್ಮೆಂಟು, ಸಾವರನಿಟಿ, ಕೆಪಾಸಿಟಿ ಇರಬೇಕು. ಈ ಸ್ಟೇಟ್ ಅನ್ನುವಂಥ ಕಾನ್ಸೆಪ್ಟನ್ನೇ ನಾವು ಜನರಲ್ ಆಗಿ ಅಥವಾ ಡೇ ಟು ಡೇ ಲೈಫಲ್ಲಿ ಕಂಟ್ರಿ ಅಂತ ಸಹ ಕರೀತೇವೆ. ಇಟ್ ಯೂಶುವಲಿ ರೆಫರ್ಸ್ ಟು ಅ ಸ್ಟೇಟ್ ಆ್ಯಸ್ ಅ ಜಿಯೋಗ್ರಾಫಿಕ್ ಟೆರಿಟರಿ ಆರ್ ನೇಷನ್ ಸ್ಟೇಟ್. ನೇಷನ್ ಸ್ಟೇಟ್ ಅಂದರೆ ಸ್ಟೇಟಿಗಿರುವಂತಹ ಎಲ್ಲ ಲಕ್ಷಣಗಳು ಇದೆ, ಅದರ ಜೊತೆ ನೇಷನ್ ಅಂದರೆ ಯುನಿಟಿ, ಸೆನ್ಸ್ ಆಫ್ ಯುನಿಟಿ, ಬಿಲಾಂಗಿಂಗ್ನೆಸ್ಸು ಇದೆ. ಕಂಟ್ರಿ ಅನ್ನೋದು ರೆಫರ್ಸ್ ಟು ಸ್ಟೇಟ್ ಇನ್ ಅ ಎವ್ರಿ ಡೇ ಲ್ಯಾಂಗ್ವೇಜ್. ನೋಡಿ, ಇಲ್ಲಿ ಮೇ ಆರ್ ಮೇ ನಾಟ್ ಇನ್ಕ್ಲೂಡ್ ದ ಐಡಿಯಾ ಆಫ್ ನೇಷನ್. ನೇಷನ್ ಅನ್ನುವಂಥ ಕಾನ್ಸೆಪ್ಟು ಕೆಲವೊಂದು ಕಡೆ ಅಪ್ಲೈ ಆಗುತ್ತೆ, ಕೆಲವೊಂದು ಕಡೆ ಅಪ್ಲೈ ಆಗೋದಿಲ್ಲ. ಅದು ಹೇಗೆ ಅಂತಂದರೆ ನೋಡಿ, ಆಲ್ ಕಂಟ್ರೀಸ್, ಎಲ್ಲ ಕಂಟ್ರಿಗಳು ಸಹ ಸ್ಟೇಟ್ ಹೌದು. ಯಾಕಂದರೆ ಸ್ಟೇಟಿಗೆ ನಾವೇನಂತ ಕರಿತೇವೆ? ಕಾಮನ್ ಆಗಿ ಕಂಟ್ರಿ ಅಂತ ಕರಿತೇವೆ. ಬಟ್ ನಾಟ್ ಆಲ್ ಸ್ಟೇಟ್ಸ್ ಆರ್ ನಾಟ್ ನೇಷನ್ಸ್. ಈಗ ಒಂದು ದೇಶ ಇದೆ ಅಂತ ಇಟ್ಕೊಳ್ಳಿ, ABC ಅನ್ನುವಂಥ ಒಂದು ಕಂಟ್ರಿ. ಆ ಕಂಟ್ರಿ ಹೇಗಿದೆ ಅಂತಂದರೆ ಅದಕ್ಕೆ ಡಿಫೈನ್ ಟೆರಿಟರಿ ಇದೆ, ಸಾವರನಿಟಿ ಇದೆ, ಕೆಪಾಸಿಟಿ ಇದೆ, ಎಲ್ಲ ಇದೆ. ಆದರೆ ನೇಷನ್ ಅನ್ನುವಂಥ ಕಾನ್ಸೆಪ್ಟ್ ಅಪ್ಲೈ ಆಗಬೇಕು ಅಂತಂದರೆ ಅಲ್ಲಿ ಒಂದು ಸೆನ್ಸ್ ಆಫ್ ಯುನಿಟಿ ಇರಬೇಕು, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇರಬೇಕು. ಅದಿಲ್ಲ ಆ ದೇಶದಲ್ಲಿ. ಆ ದೇಶ 4 ಭಾಗವಾಗಿ ಒಡೆದು ಹೋಗಿದೆ. ಪ್ರತಿ ಭಾಗವೂ ಸಹ ನನಗೆ ಸಪ್ರೇಟ್ ಆದ ಒಂದು ದೇಶನೇ ನಾವು ಮಾಡ್ಕೊಳ್ತೇವೆ. ಈಗ ಸೆಸೇಷನಿಸ್ಟ್ ಮೈಂಡ್ಸೆಟ್ ಅಂತ ಕರಿತೀವಲ್ವಾ. ಅಂದರೆ ಈಗ ಖಲಿಸ್ತಾನ್ ಮೂಮೆಂಟ್ ಅಂತ ಇರುತ್ತೆ ನಮ್ಮ ದೇಶದಲ್ಲಿ, ಮತ್ತು ಕೆಲವೊಂದು ಬೇರೆ ಬೇರೆ ದೇಶಗಳಲ್ಲೂ ನೋಡ್ತೇವೆ. ಇಸ್ರೇಲ್ನಲ್ಲಿ ತುಂಬ ಗಲಾಟೆಗಳಾಗ್ತಾ ಇರುತ್ತೆ. ಅಂದರೆ ನಾವು ಈ ದೇಶಕ್ಕೆ ಸೇರಿದವರಲ್ಲ, ನಮಗೆ ಸಪ್ರೇಟ್ ಆದ ದೇಶ ಬೇಕು. ಅಂದರೆ ಅಲ್ಲಿನ ಜನರ ನಡುವೆ ಆ ನೇಷನ್ ಅನ್ನುವಂಥ ಒಂದು ಐಡೆಂಟಿಟಿ, ಫೀಲಿಂಗ್ ಕ್ರಿಯೇಟ್ ಆಗಿಲ್ಲ. ಸೊ ದಟ್ಸ್ ವೈ ನಾಟ್ ಆಲ್ ಸ್ಟೇಟ್ಸ್ ಆರ್ ನೇಷನ್ಸ್ ಇನ್ ಅ ಸಿಂಗಲ್ ಸೆನ್ಸ್. ಸ್ಟೇಟ್ಸ್ ಅಂದ ತಕ್ಷಣ ಅಥವಾ ಒಂದು ಸ್ಟೇಟ್ ಅಂತ ಹೇಳಿದ ತಕ್ಷಣ ಅದು ನೇಷನ್ ಆಗಲೇಬೇಕು ಅಂತ ಇಲ್ಲ. ನೇಷನ್ ಆಗಬೇಕು ಅಂತಂದರೆ ಅಲ್ಲಿ ಸೆನ್ಸ್ ಆಫ್ ಯುನಿಟಿ, ಫೀಲಿಂಗ್, ಬಿಲಾಂಗಿಂಗ್ನೆಸ್ ಇರಬೇಕು. ಇನ್ನು ಗೌರ್ಮೆಂಟ್ ಅಂದರೆ ಏನು? ಇಟ್ಸ್ ಅ ಸಿಸ್ಟಮ್ ಆರ್ ಗ್ರೂಪ್ ಆಫ್ ಪೀಪಲ್ ಹೂ ರನ್ ದಿ ಸ್ಟೇಟ್ ಆ್ಯಂಡ್ ಮೇಕ್ ಡಿಸಿಷನ್ಸ್. ಒಂದು ದೇಶ ಇದೆ, ದೇಶವನ್ನು ನಡೆಸಲಿಕ್ಕೆ ಒಂದು ಸರ್ಕಾರ ಬೇಕು. ಆ ಸರ್ಕಾರದ ಬೇರೆ ಬೇರೆ ಅಂಗಗಳು ಅದೆಲ್ಲ ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಆದರೆ ಯಾವ ಒಂದು ವ್ಯವಸ್ಥೆ ಆ ದೇಶವನ್ನು ಮುನ್ನಡೆಸ್ತಾ ಇರುತ್ತೋ, ಸಿಸ್ಟಮ್ ಇರಬಹುದು ಅಥವಾ ಗ್ರೂಪ್ ಆಫ್ ಪೀಪಲ್ ಯಾರು ಮುನ್ನಡೆಸ್ತಾ ಇರ್ತಾರೋ ಒಂದು ಪಕ್ಷದ ಮೂಲಕ ಅಲ್ವಾ, ಅವರಿಗೆ ಅಥವಾ ಒಂದು ವ್ಯವಸ್ಥೆಗೆ ನಾವು ಗೌರ್ಮೆಂಟ್ ಅಂತ ಕರಿತೇವೆ. ಗೌರ್ಮೆಂಟಿನ ಕೆಲಸ ಏನು? ಮೇಕ್ಸ್ ಲಾಸ್, ಕಾನೂನುಗಳನ್ನು ರೂಪಿಸೋದು, ಇಂಪ್ಲಿಮೆಂಟ್ ಪಾಲಿಸೀಸ್, ಪಬ್ಲಿಕ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡೋದು, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಸ್ಟೇಟನ್ನು ರಿಪ್ರೆಸೆಂಟ್ ಮಾಡೋದು. ಸೊ ಇಲ್ಲಿ ಸ್ಟೇಟ್ ಅಂದರೆ ರಾಜ್ಯ ಅಲ್ಲ,
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ನಾವು ಇಂಡೈರೆಕ್ಟ್ ಆಗಿ ಸ್ಟೇಟ್ ಅಂತ ಹೇಳ್ತಾ ಇದ್ದೇವೆ. ಕೆಲವೊಂದು ಕಡೆ ನೀವು ನ್ಯೂಸ್ ಪೇಪರ್ ಓದಿದ್ರೆ ಡೈರೆಕ್ಟ್ ಆಗಿ ಸ್ಟೇಟ್ ಅಂತಾನೆ ಕರೀತಾರೆ. ಹಿಂದೂ ಪತ್ರಿಕೆಯ ಎಡಿಟೋರಿಯಲ್ಗಳನ್ನು ನೀವು ನೋಡಿದರೆ ಅಲ್ಲಿ ಸ್ಟೇಟ್ ಅಂತ ಇರುತ್ತೆ ಎಷ್ಟೋ ಸಾರಿ. ದ ಗೌರ್ಮೆಂಟ್ ಈಸ್ ದ ಮಷಿನರಿ ದಟ್ ರನ್ಸ್ ದಿ ಸ್ಟೇಟ್. ಸ್ಟೇಟ್ ರನ್ ಆಗಬೇಕು ಅಂತಂದರೆ ಅದನ್ನು ನಡೆಸ್ಕೊಂಡು ಹೋಗುವಂಥ ಚಾಲಕ ಶಕ್ತಿ ಯಾವುದು? ಗೌರ್ಮೆಂಟ್. ಹಾಗಾಗಿ ಮೊದಲು ನೇಷನ್ ಅಂದರೆ ಒಂದು ಕಾಮನ್ ಐಡೆಂಟಿಟಿಯಿಂದ ನಾವೆಲ್ಲ ಯುನೈಟ್ ಆಗಿರ್ತೇವೆ. ಅದಕ್ಕೆ ಒಂದು ಸೆಲ್ಫ್ ರೂಲ್ ಅಂದರೆ ನಾವೇ ಇದನ್ನು ನೋಡ್ಕೊಳ್ತೇವೆ. ಸಾವರೆನಿಟಿ ಇದೆ, ನಮಗೆ ಸಾರ್ವಭೌಮತ್ವ ಇದೆ, ಹೊರಗಡೆಯಿಂದ ಯಾರೂ ಇಲ್ಲಿ ಬಂದು ಆಳ್ವಿಕೆ ಮಾಡಬೇಕಾಗಿಲ್ಲ. ಒಂದು ಡಿಫೈನ್ ಟೆರಿಟರಿ ಇದೆ ಅಂತಂದರೆ ಅದು ಸ್ಟೇಟ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಸ್ಟೇಟನ್ನು ನಾವು ಕಾಮನ್ ಆಗಿ ಕಂಟ್ರಿ ಅಂತ ಕರಿತೇವೆ. ಒಂದು ಜಿಯೋಗ್ರಾಫಿಕ್ ಎಂಟಿಟಿ ಥರ ಅದನ್ನು ಟ್ರೀಟ್ ಮಾಡ್ತೇವೆ. ಆ ಕಂಟ್ರಿಯನ್ನು ನಾವು ಗೌರ್ಮೆಂಟ್ ಮೂಲಕ ರನ್ ಮಾಡ್ತೇವೆ. ಇದು ಮೇಜರ್ ಕಾನ್ಸೆಪ್ಟ್. ಮತ್ತು ರಿಯಲ್ ವರ್ಲ್ಡಲ್ಲಿ ಕೆಲವೊಂದು ವಿಷಯಗಳಿದೆ, ನೋಡ್ಕೊಳ್ಳಿ. ಒನ್ ನೇಷನ್ ಒನ್ ಸ್ಟೇಟ್, ಒನ್ ಗೌರ್ಮೆಂಟ್ ಒನ್ ಕಂಟ್ರಿ. ದೇಶನೂ ಒಂದಿದೆ, ಅದೆಲ್ಲ ಇಡೀ ದೇಶವನ್ನು ಸ್ಟೇಟ್ ಅಂತ ಸಹ ನಾವು ಕರಿಬಹುದು. ಅಲ್ಲಿ ಒಂದು ಗೌರ್ಮೆಂಟ್ ಮುಖ್ಯವಾಗಿ ಆಡಳಿತ ನಡೆಸ್ತಾ ಇರುತ್ತೆ, ಅದನ್ನು ಒಂದು ಕಂಟ್ರಿ ಅಂತ ಸಹ ಕರಿಬಹುದು. ಅಂತಂದರೆ ಯಾವ್ಯಾವ ದೇಶಗಳನ್ನ ಎಕ್ಸಾಂಪಲ್ ಕೊಡಬಹುದು? ಇಂಡಿಯಾ, ಜಪಾನ್, ಫ್ರಾನ್ಸ್. ಯಾಕೆ ಇದೆಲ್ಲ ಎಕ್ಸಾಂಪಲ್ಲು? ನಮ್ಮ ದೇಶದಲ್ಲಿ ನೇಷನ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. ನ್ಯಾಷನಲ್ ಫ್ಲ್ಯಾಗ್ ನೋಡಿದಾಗ ನಾವೆಲ್ಲ ಭಾರತೀಯರು ಅನ್ನುವಂಥ ಭಾವನೆ ಬರುತ್ತೆ. ಇನ್ನು ಒನ್ ಸ್ಟೇಟ್, ಹೌದು, ಡಿಫೈನ್ ಟೆರಿಟರಿ ಇದೆ, ಸಾವರೆನಿಟಿ ಇದೆ, ಎಲ್ಲ ಫೀಚರ್ಸು ಸ್ಟೇಟಿಗಿರೋದು ಇದೆ. ಇನ್ನು ಒನ್ ಗೌರ್ಮೆಂಟ್, ಸೆಂಟ್ರಲಲ್ಲಿ PM ಹೆಡ್ನಲ್ಲಿ ಅವರ ಮೇಲ್ವಿಚಾರಿಕೆಯಲ್ಲಿ ಎಲ್ಲ ನಿರ್ವಹಣೆ ಆಗ್ತಾ ಇರುತ್ತೆ. ಪ್ರೆಸಿಡೆಂಟ್ ಇದ್ದಾರೆ. ಅದ್ರ ಜೊತೆ ಒಂದು ಕಂಟ್ರಿ ಅಲ್ವಾ, ಒಂದು ಜಿಯೋಗ್ರಾಫಿಕ್ ಎಂಟಿಟಿ ಥರ ಸ್ಟೇಟಿಗೆ ನಾವು ಏನು ಕರಿತೇವೆ ಕಂಟ್ರಿ ಅಂತ, ಅದು ಅಪ್ಲೈ ಆಗುತ್ತೆ. ಭಾರತ, ಜಪಾನ್, ಫ್ರಾನ್ಸನ್ನು ನಾವು ಒನ್ ನೇಷನ್ ಒನ್ ಸ್ಟೇಟ್ ಒನ್ ಗೌರ್ಮೆಂಟ್ ಒನ್ ಕಂಟ್ರಿ ಅಂತ ಸಹ ಕರಿಬಹುದು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಸಹ ಇದೆ ನೋಡಿ. ಇನ್ನೊಂದು ಒನ್ ನೇಷನ್ ಮೆನಿ ಸ್ಟೇಟ್ಸ್. ಇದು ಕುರ್ದಿಶ್ ಅಥವಾ ಕುರ್ಸ್ ಅಂತ ಕರಿತೇವೆ. ಟರ್ಕಿ, ಇರಾಕ್, ಇರಾನ್, ಸಿರಿಯಾ ಆ ಭಾಗದಲ್ಲೆಲ್ಲ ಒಂದು ನೇಷನ್ ಇದೆ, ಆದರೆ ಅವರೊಳಗಡೆನೆ ಬೇರೆ ಬೇರೆ ಸ್ಟೇಟ್ಸ್ ಇದೆ. ಅಂದರೆ ಓವರಾಲ್ ಆಗಿ ಒಂದು ನೇಷನ್ ಅನ್ನುವಂಥ ಫೀಲಿಂಗ್ ಇದ್ದರೂ ಅವ್ರ ಒಳಗಡೆ ಬೇರೆ ಬೇರೆ ಡಿಫೈನ್ ಟೆರಿಟರಿಯಲ್ಲಿ ಡಿಫ್ರೆನ್ಸ್ ಇದೆ. ಇನ್ನು ಮೆನಿ ನೇಷನ್ಸ್ ಒನ್ ಸ್ಟೇಟ್, ಅದು ಸಹ ಭಾರತಕ್ಕೆ ಅಪ್ಲೈ ಆಗುತ್ತೆ ನೋಡಿ. ಭಾರತ ಹೇಗೆ ಬಹಳ ವಿಚಿತ್ರವಾದಂಥ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅಂದರೆ ವಿಶೇಷವಾಗಿದ್ದು ಹೌದು. ಮೆನಿ ನೇಷನ್ಸ್ ಅಂದರೆ ಇಲ್ಲಿ ನಮಗೆ ಪ್ರತಿ ಒಂದು ರಾಜ್ಯಕ್ಕೆ ಹೋದಾಗ ಅಲ್ಲಿ ಹಲವಾರು ಭಾಷೆಗಳಿರುತ್ತೆ. ನಮ್ಮ ಐಡೆಂಟಿಟಿಯನ್ನು ಹೇಳುವಂಥ ಬೇರೆ ಬೇರೆ ಕಾನ್ಸೆಪ್ಟ್ ಮತ್ತೆ ಅಲ್ಲಿ ಬರುತ್ತೆ. ಮೆನಿ ಲ್ಯಾಂಗ್ವೇಜಸ್, ರಿಲಿಜನ್ಸ್, ಕಲ್ಚರ್ಸ್, ಬಟ್ ಒನ್ ಸ್ಟೇಟ್ ಅಲ್ವಾ. ಒಂದು ಸ್ಟೇಟ್ ಅಂತ ಹೇಳೋದು ಯಾಕೆ? ಇಡೀ ದೇಶಕ್ಕೆ ಒಂದು ಸ್ಟೇಟ್ ಅಂತ ಕರಿತೇವೆ. ಮೆನಿ ನೇಷನ್ಸ್ ಅಂತ ಯಾಕೆ ಕರಿತಾ ಇದ್ದೇವೆ? ನಮ್ಮ ಐಡೆಂಟಿಟಿ ಪ್ರತಿಯೊಂದು ತಳಮಟ್ಟದಲ್ಲೂ ಬದಲಾಗ್ತಾ ಇದೆ. ಮೊದಲು ಭಾರತೀಯರೇ ನಾವು, ಆದರೆ ಆಮೇಲೆ ಕನ್ನಡಿಗರು ಅಲ್ವಾ, ಆಮೇಲೆ ಮತ್ತೆ ನಮ್ಮ ಪ್ರಾದೇಶಿಕವಾದಂತಹ ಐಡೆಂಟಿಟಿ ಹೇಳ್ಕೊಳ್ತೇವೆ, ಇಂಥ ಜಿಲ್ಲೆಗೆ ಸೇರಿದವರು. ಈ ರೀತಿ ಮೆನಿ ನೇಷನ್ಸ್ ಒನ್ ಸ್ಟೇಟ್ ಸಹ ನಮ್ಮ ದೇಶಕ್ಕೆ ಅಪ್ಲೈ ಆಗುತ್ತೆ. ಇನ್ನು ಒನ್ ಸ್ಟೇಟ್ ಮೆನಿ ಗೌರ್ಮೆಂಟ್, ಇದು ಭಾರತಕ್ಕೆ ಅಪ್ಲೈ ಆಗುತ್ತೆ. ಹೇಗೆ? ಗೌರ್ಮೆಂಟು ಪದೇ ಪದೇ ಬದಲಾಗ್ತಾ ಇರುತ್ತೆ ಎಲೆಕ್ಷನ್ನಿಂದ ಅಲ್ವಾ. ಮೊದಲು ಒಂದು ಗೌರ್ಮೆಂಟ್ ಇತ್ತು, ಸಿಸ್ಟಮ್ ಇತ್ತು, ಅದಾದಮೇಲೆ ಮತ್ತೆ ಬೇರೆ ಪಕ್ಷ ಅಧಿಕಾರಕ್ಕೆ ಬರಬಹುದು. ಇನ್ನು ಕೇಂದ್ರದಲ್ಲಿ ಒಂದು ಪಕ್ಷ ಅಧಿಕಾರಕ್ಕಿದ್ದರೆ ರಾಜ್ಯದಲ್ಲಿ ಬೇರೆ ಪಕ್ಷ ಅಧಿಕಾರಕ್ಕಿರಬಹುದು. ಸೊ ಇದು ಸಹ ಅಪ್ಲೈ ಆಗುತ್ತೆ. ಸೊ ಓವರಾಲ್ ಆಗಿ ಇದೆಲ್ಲ ಅಂದರೆ ಒಂದಕ್ಕೊಂದು ವಿರುದ್ಧ ಆಗಿದೆ ಅಂತ ಅನಿಸ್ಬಹುದು, ಆದರೆ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಅಪ್ಲೈ ಆಗ್ತಾ ಇರೋದು ಇದು. ಇದಾದಮೇಲೆ ಮುಂದೆ ಕ್ವಿಕ್ ಕಂಪ್ಯಾರಿಸನ್ ನೋಡೋಣ. ಸ್ಟೇಟಿಗೂ ನೇಷನ್ಗೂ ಕಂಟ್ರಿ ಏನು? ಸ್ಟೇಟ್ ಅಂತಂದರೆ ಒಂದು ಪೊಲಿಟಿಕಲ್ ಎಂಟಿಟಿ ಅಲ್ವಾ, ಸುಪ್ರೀಂ ಅಥಾರಿಟಿ ಇರುತ್ತೆ. ಯಾವುದರ ಆಧಾರದ ಮೇಲೆ? ಸಾವರ್ನಿಟಿ ಮತ್ತು ಟೆರಿಟರಿ. ಇಂಡಿಯಾ ಅನ್ನೋದು ಒಂದು ಎಕ್ಸಾಂಪಲ್ಲು. ಇನ್ನು ನೇಷನ್ ಅಂತಂದರೆ ಪೀಪಲ್ ಯುನೈಟೆಡ್ ಬೈ ಕಾಮನ್ ಐಡೆಂಟಿಟಿ. ಕಲ್ಚರ್, ಲ್ಯಾಂಗ್ವೇಜ್, ಹಿಸ್ಟ್ರಿ, ಎಥ್ನಿಸಿಟಿ ಇದೆಲ್ಲ ನೇಷನಿನ ಕಾನ್ಸೆಪ್ಟ್ಗಳು. ಉದಾಹರಣೆಗೆ ತಮಿಳ್ ನೇಷನ್, ತಮಿಳಿಗರಿಗೆ ಶ್ರೀಲಂಕಾದಲ್ಲಿ ಸಹ ನೀವು ಕೆಲವೊಂದು ಘಟನೆಗಳು ನಡೆಯೋದನ್ನು ನೋಡಬಹುದು. ಇನ್ನು ಕಂಟ್ರಿ, ಎವ್ರಿಡೇ ಟರ್ಮ್ ಫಾರ್ ಸ್ಟೇಟ್, ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಜಿಯೋಗ್ರಫಿ ಕನ್ವೆನ್ಷನ್ ಮೂಲಕ ಕಂಟ್ರಿ ಅಂತ ಕರಿತೇವೆ. ಇಂಡಿಯಾ, ಜಪಾನ್ ಎಕ್ಸಾಂಪಲ್ಲು. ಗೌರ್ಮೆಂಟ್ ಅಂತಂದರೆ ಯಾವ ಸಿಸ್ಟಮ್ ಆ ಸ್ಟೇಟನ್ನು ರನ್ ಮಾಡ್ತಾ ಇರುತ್ತೋ, ನೋಡ್ಕೊಳ್ತಾ ಇರುತ್ತೋ, ನಿರ್ವಹಿಸ್ತಾ ಇರುತ್ತೋ ಅದು ಗೌರ್ಮೆಂಟ್. ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪೀಪಲ್ ಇನ್ ಪವರ್, ಇಂಡಿಯನ್ ಗೌರ್ಮೆಂಟ್ ಇದಕ್ಕೆ ಎಕ್ಸಾಂಪಲ್. ಹಾಗಾಗಿ ಸ್ಟೇಟಿಗೆ ಪವರ್ ಇರುತ್ತೆ, ಸ್ಟೇಟ್ ಹ್ಯಾಸ್ ಪವರ್, ಬಟ್ ನೇಷನ್ ಹ್ಯಾಸ್ ಐಡೆಂಟಿಟಿ. Country is the name we use for a state. Government runs the state.
ಸೊ ಇದೆಲ್ಲ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ, ಮುಂದೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪಾಲಿಟಿಕ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸ್ಟೇಟ್ ಹೇಳಿ, ನೀವೇ ಈಗ ಥಿಂಕ್ ಮಾಡಿ. ಸ್ಟೇಟ್ ಅಂದರೆ ಏನು, ನೇಷನ್ ಅಂತಂದರೆ ಏನು, ಕಂಟ್ರಿ ಅಂದರೆ ಏನು, ಅದಾದಮೇಲೆ ಗೌರ್ಮೆಂಟ್ ಅಂದರೆ ಏನು, ಇಷ್ಟರ ಬಗ್ಗೆ ನೀವೇ ಒಂದು ಹಾಳೆಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ, ಆ್ಯಕ್ಟಿವ್ ರೀಕಾಲ್ ಮಾಡಿ. ಟೆಸ್ಟ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಈ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ವಿವರಿಸಲಿಕ್ಕೆ ಬರಬೇಕು. ಯಾವುದೇ ವಿಷಯ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತಂದರೆ ಅದನ್ನು ನಾವು ಬೇರೆಯವರಿಗೆ ವಿವರಿಸ್ಲಿಕ್ಕೆ ಆಗಬೇಕು, ಟೀಚ್ ಮಾಡ್ಲಿಕ್ಕೆ ಆಗಬೇಕು. ಆ ರೀತಿ ಸ್ಟಡಿ ಮಾಡಬಹುದು ನೀವು. ಮುಂದೆ ಇದೆಲ್ಲ ಹೆಲ್ಪ್ ಆಗುತ್ತೆ ಆನ್ಸರ್ಸ್ ರೈಟಿಂಗಲ್ಲಿ ಮತ್ತು ಅನಾಲಿಸಿಸಲ್ಲಿ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್.